ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಸರ್. ಡಿಯರ್ ಸ್ಟೂಡೆಂಟ್ಸ್, ಏನಂದರೆ ಕೆಲವರು ಸುಮ್ಮನೆ ಏನು ಮಾಡಿದ್ರೆ ರೀಸನ್ಸ್ ಹೇಳ್ಕೊಂಡು ಕೂತ್ಕೊತಾರೆ. ಅದು ಇದು ನಮಗೆ ನೋಟಿಫಿಕೇಶನ್ಸ್ ಆಗ್ತಿಲ್ಲ, ಜಾಬ್ ಸಿಗ್ತಾ ಇಲ್ಲ, ಮತ್ತೆಲ್ಲ ಭ್ರಷ್ಟಾಚಾರ ನಡೀತಿದೆ, ಅದು ಇದು ಅಂತ ತುಂಬ ಜನ ಬ್ಲೇಮ್ ಮಾಡ್ತಿರ್ತಾರೆ ಅವ್ರನ್ನೇ. ಮತ್ತೆ ಬೇರೆ ಅವ್ರ ಕೈಲಿ ಆಗದಿದ್ದಕ್ಕೆ ಬೇರೆಯವ್ರನ್ನ ಬ್ಲೇಮ್ ಮಾಡ್ತಿರ್ತಾರೆ. ಲೈಕ್ ಯಾರನ್ನಾರು ಎಜುಕೇಟರ್ಸ್ ಏನೋ ವಿಡಿಯೋ ಮಾಡ್ತಿರ್ತಾರೆ, ಅಥವಾ ಯಾರಾದರೂ ಯೂಟ್ಯೂಬಲ್ಲಿ ಏನಾದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿರ್ತಾರೆ, ಅಥವಾ ಏನೋ ಮೋಟಿವೇಶನ್ಸ್ ಹೇಳ್ತಾ ಇರ್ತಾರೆ. ಅದಕ್ಕೆ ಸುಮ್ಮನೆ ಬಂದು ಬರೀ ನೀವು ಮೋಟಿವೇಶನ್ ಕೊಡ್ತೀರಾ, ನೀವೇನು ನೋಟಿಫಿಕೇಶನ್ಸ್ ಬಗ್ಗೆ ಮಾತಾಡಲ್ಲ. ಗುರು, ನೋಟಿಫಿಕೇಶನ್ಸ್ ಇದು ಮಾಡೋಕ್ಕೆ ನಾವು ಯಾರು? ನಾನೇನು ಸರ್ಕಾರನಾ? ಅಲ್ವಾ? ನಮ್ಮ ಒಂದು ಇತಿಮಿತಿ ಅಂತ ಇರುತ್ತೆ ಎಲ್ಲರೂ ಮನುಷ್ಯನ್ಗೆ, ಗೊತ್ತಾಗ್ತಿದೆಯಾ? ಅದನ್ನ ಮೀರಿ ಯಾರು ಏನು ಮಾಡೋಕ್ಕಾಗಲ್ಲ. ವ್ಯವಸ್ಥೆ ಅಂತ ಒಂದಿರುತ್ತೆ, ಆ ವ್ಯವಸ್ಥೆನ ಮೀರಿ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಕೈಲಾದಷ್ಟು ಸಹಾಯಗಳನ್ನ, ನಮ್ಮ ಕೈಲಾದಷ್ಟು ಸಪೋರ್ಟ್ಗಳನ್ನ ಮಾಡಿದೀವಿ. ಯಾವಾಗ ಯಾವ ವಿಚಾರಗಳು ಬಂದಾಗ ಅದು ಗೊತ್ತಿರುತ್ತೆ, ಯಾರ್ಯಾರಿಗೆ ಅದ್ರದ್ದು ತಲುಪಿರುತ್ತೆ ಮಾಹಿತಿ, ಗೊತ್ತಾಗ್ತಿದೆ. ಹಾಗಾಗಿ ಎಲ್ಲರಿಗೂ ನಾನು ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ. ನಮ್ಮ ಉದ್ದೇಶ ಇಷ್ಟೇ, ನಾನು ಮೊದಲಿಂದಲೂ ಕ್ಲಿಯರ್ ಹೇಳ್ತೀನಿ. ಹುಡುಗರಿಗೆ ಏನಾದರೂ ಒಂದು ಇನ್ಫಾರ್ಮೇಶನ್ ಹೇಳಬೇಕು, ಇಟ್ಸ್ ಮೈ ಹಾಬಿ. ಅಂದರೆ ನನ್ನ ಒಂದು ಫ್ರೀ ಸಮಯದಲ್ಲಿ ನನಗೆ ಟೀಚಿಂಗ್ ಮಾಡೋದೊಂದು ಹಾಬಿ ಇದೆ, ಹಂಗಾಗಿ ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ. ಅದಕ್ಕೆ ನೀವು ಇಷ್ಟ ಇದ್ದವ್ರು ನೋಡ್ಬೋದು, ಖಂಡಿತ. ಇಲ್ಲ ಅಂತಂದರೆ ದಯವಿಟ್ಟು ನೀವು ನಿಮಗೆ ಇಷ್ಟ ಆಗಲಿಲ್ಲ ನಾನು ಹೇಳ್ತಿರೋದು, ದಯವಿಟ್ಟು ಸುಮ್ಮನಿರಿ. ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಮಾಹಿತಿ, ಅವ್ರಿಗೆ ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಷ್ಟೇ ನಾನು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಅದು ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ. ಅದ್ರ ಬಗ್ಗೆ ನಿಮಗೆ ಇದು ಆಕ್ಷೇಪಣೆ ಐತೆ ಅಂದರೆ ನಿಮ್ಮ ಪಾಡಿ ನೀವು ಇರಿ, ನಮ್ಮನ್ನ ಬೇರೆ ಹುಡುಗರು ಹೆಲ್ಪ್ ಆಗಲಿ. ಅದ್ರ ಬಗ್ಗೆ ಈಗ ನೀವು ಯಾರೋ ಒಬ್ರು ಮಾಡೋದ್ರಿಂದ ಅದು ಎಲ್ಲರಿಗೂ ಆಗೋದು ಬೇಡ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕೆಲವರು ನೋಟಿಫಿಕೇಶನ್ಸ್ ಇಲ್ಲ ಕರ್ನಾಟಕದಲ್ಲಿ, ಅದು ಕಾಲ ಆಗ್ತಿಲ್ಲ, ಇದು ಕಾಲ ಆಗ್ತಿಲ್ಲ, ಕಾಲಾದರೂ ಸ್ಟೇ ಆಗ್ತಿದೆ, ಹಂಗೆ ಹಿಂಗೆ ಅಂತಾರೆ. ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಶನ್, ಸೆಂಟ್ರಲ್ ಗೌರ್ಮೆಂಟ್ ಏನು ಆಗಲೇ ಹೇಳಿದೆ, ACIO ಅಸಿಸ್ಟೆಂಟ್ IB ಆಫೀಸರ್ಸ್ಗಳ ಬಗ್ಗೆ ಹೇಳಿದ್ದೆ ನಾನು. ಅದ್ರ ಬಗ್ಗೆ ಯಾರೂ ಒಬ್ರು ಅಪ್ಲೈ ಮಾಡಲಿಲ್ಲ, ಯಾರೂ ಒಬ್ರು ಎಕ್ಸಾಮ್ ಬರಲಿಲ್ಲ. ಎಷ್ಟು ಜನ ಬರೆದಿರೋ ಗೊತ್ತಿಲ್ಲ, ನಮಗೆ ಗೊತ್ತಿರೋದ್ರಲ್ಲಿ ತುಂಬಾ ಹುಡುಗರು ಪ್ರಿಪೇರ್ ಆಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ. ವರ್ಷ ಕಾಲ ಆಗ್ತಿರುತ್ತೆ, ಒಳ್ಳೆ ಸ್ಯಾಲ್ರಿ ಇರುತ್ತೆ, ಕರ್ನಾಟಕದಲ್ಲೇ ಕೆಲಸ ಇರುತ್ತೆ. ACIO ಬಗ್ಗೆ ನಾನೆಲ್ಲ ತುಂಬಾ ವಿಡಿಯೋಗಳು ಮಾಡಿದ್ವಿ. ಬನ್ನಿರಿ, ಯಾರಾದ್ರೂ ನಾನು ಗೈಡ್ ಮಾಡ್ತೀನಿ ACIO. ಯಾಕಂದ್ರೆ ನಾವು ಬರ್ದಿದ್ವಿ ಎಕ್ಸಾಮ್ಸ್ನ, ಬನ್ನಿ ಗೈಡ್ ಮಾಡ್ತೀನಿ ಅಂದರೆ ಒಂದು 2-3 ಜನ ಬಂದರು ಅಷ್ಟೇ. ಅರ್ಥ ಆಗ್ತಿದೆ. ಅವರು ಎಷ್ಟು ಮಟ್ಟಕ್ಕೆ ಎಕ್ಸಾಮ್ ಬರೆದ್ರೆ ಗೊತ್ತಿಲ್ಲ, ಆದರೆ ಅವರು ಆವಾಗ ಎಷ್ಟೋ ಜನಕ್ಕೆ ಅವೇರ್ನೆಸ್ ಇಲ್ಲ ಆ ACIO ಎಕ್ಸಾಮ್ಸ್ ಬಗ್ಗೆ. ಹಾಗಾಗಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪೇರ್ ಆಗಬೇಕು. ನಿಮ್ಗೆ ಏನು ಜಾಬ್ ತಗೋಬೇಕು ಅಷ್ಟೇ ತಾನೆ. ಅದ್ರ ಬಗ್ಗೆ ನಿಮಗೆ ಸಂಬಳ ಬರೋಕ್ಕೆ ಜಾಬ್ ಬೇಕು ತಾನೆ. ನಿಮಗೆ ಈಗ ನೋಟಿಫಿಕೇಶನ್ ಆದಾಗ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಬರೆದು ಯಾಕೆ ಪಾಸ್ ಆಗಕ್ಕಾಗಲ್ಲ? ಸುಮ್ಮನೆ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಂಡು, ಈ ಸ್ಟೇಟ್ ಗೌರ್ಮೆಂಟ್ ಇಲ್ಲ, ಬೇಡ ಬಿಡ್ರಿ, ನೋಟಿಫಿಕೇಶನ್ಸ್ ಇಲ್ಲ, ಆಗೋದು ಬೇಡ, ಕರೆದಾಗ ನೋಡ್ಕೊಳೋಣ. ಈಗ ಫಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗಿ. ಒಂದೇ ಸಿಲೆಬಸ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ, ಮೆಂಟಲ್ ಎಬಿಲಿಟಿ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ, ರೀಸನ್ಸಿಂಗ್ ಇರುತ್ತೆ. ಅದೇ ತಾನೇ ನಾವು ಮಾಡೋದು. ಈಗ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಅದನ್ನೇ ತಾನೇ ಮಾಡೋದು. ಒಂದು ರೀಸನ್ಸ್ ಹೇಳ್ತೀರಾ, ಏನಂದ್ರೆ ಬರೀ ನಾನು PC ಪ್ರಿಪೇರ್ ಆಗ್ತಿದ್ರೆ ಬರೀ PC PS ಅಷ್ಟೇನೆ, ಗ್ರೂಪ್ C ಪ್ರಿಪೇರ್ ಆಗ್ತಿದ್ರೆ ನಾನು ಗ್ರೂಪ್ C ಅಷ್ಟೇನೆ. ಒಂದು ಸ್ಟಿಕನ್ ಆಗ್ಬಿಟ್ಟು ಯಾವ್ದು ಜಾಬ್ ಆಗ್ತಿಲ್ಲ ಅಂದ್ರೆ ಎಲ್ಲದಕ್ಕೂ ಇಂಟಿಗ್ರೇಟೆಡ್ ರೆಡಿ ಆಗಬೇಕು. ನಾನು ಅದನ್ನೇ ಹೇಳ್ತೀನಿ, ಇಂಟಿಗ್ರೇಟೆಡ್ ಆಗಿ ಅಪ್ರೋಚ್ ಮಾಡಿ. ಯಾವುದೇ ಎಕ್ಸಾಮ್ಸ್ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಸೆಂಟ್ರಲ್ ಗೌರ್ಮೆಂಟ್ ಆದ್ರೇನು, ಸ್ಟೇಟ್ ಗೌರ್ಮೆಂಟ್ ಆದ್ರೇನು, ಅದೇ ಕ್ವಶನ್ಸ್ ಕೇಳಬೇಕು. ಅವ್ನು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಕ್ವಶನ್ಸ್ ಕೇಳಬೇಕು. ಸ್ಟೇಟ್ ಗೌರ್ಮೆಂಟ್ ಕೇಳಿದ್ರು ಅದೇ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಕ್ವಶನ್ ಕೇಳಬೇಕು. ಗ್ರಾವಿಟೇಷನ್ ಬಗ್ಗೆ ಕ್ವಶನ್ಸ್ ಕೇಳಿದ್ರೆ ಅವನು ಅದೇ ಕೇಳಬೇಕು, ಇವನು ಅದೇ ಕೇಳಬೇಕು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅರ್ಥ ಆಗಲ್ಲ? ಸುಮ್ಮನೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಕಷ್ಟ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಕಷ್ಟ, ನಂಗೆ ಕಂಪ್ಯೂಟರ್ ಬರಲ್ಲ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಅಂದ್ರೆ ಕಲ್ತ್ಕೊಳ್ಳಪ್ಪ. ನಿಂಗೆ ಜಾಬ್ ಬೇಕಾ? ಕಲಿಬೇಕು. ಅರ್ಥ ಆಗ್ತಿದ್ಯಾ? CBT ಟೆಸ್ಟ್ಗಳು ಕಲ್ತ್ಕೊಳ್ಳಿ. ಯಾಕೆ ಬರಲ್ಲ? ಆದ್ರೆ ಏನ್ ಮಾಡ್ತೀರಾ, ರೀಸನ್ ಹೇಳ್ಕೊಂತೀರಾ. ಯಾಕೆ ನಾನು ವಿಚಾರ ಇಷ್ಟು ಆಕ್ರೋಶವಾಗಿ ಮಾತಾಡ್ತಿದ್ದೀನಿ ಅಂತಂದ್ರೆ, ನಿಮ್ಗೆ ಅನ್ಸ್ಬೋದು ಜಾಬ್ ಬೇಕು ಅಂತಂದಾಗ ಹಸಿವಿದ್ದವನು ಎಷ್ಟೋ ಜನ ಗೊತ್ತಿಲ್ದಲ್ಲ ಎಲ್ಲೋ ಕೂತ್ಕೊಂಡು ಪ್ರಿಪರೇಷನ್ ಆಗ್ಬಿಟ್ಟು ಉತ್ತರ ಭಾರತದವ್ರು ನೋಡ್ಬೇಕು ನೀವು. ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ಸೆಲೆಕ್ಟ್ ಆಗಿರಲ್ಲ ರೈಲ್ವೆನಲ್ಲಿ, ACIOಗಳಲ್ಲಿ. ನಾನು ಮೊನ್ನೆ ಟ್ರೈನಿಂಗ್ ಹೋಗಿದ್ದೆ ಕೇರಳದಲ್ಲಿ. ಆಲ್ಮೋಸ್ಟ್ ಕರ್ನಾಟಕದವ್ರು ಒಬ್ರು ಇರಲಿಲ್ಲ ಇಂಟೆಲಿಜೆನ್ಸ್ ಇದರಲ್ಲಿ ಟ್ರೈನಿಂಗ್ ಬಂದಿದ್ದರಲ್ಲಿ. ತುಂಬಾ ಜನ ಎಲ್ಲ ನಾರ್ತಾ ಇದ್ದಿದ್ದು. ನಾರ್ತ್ ಅವರು ಇಲ್ಲಿ ಪೋಸ್ಟಿಂಗ್ ಆಗಿದೆ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರದಲ್ಲ. ಯಾಕೆ ನಮ್ಮವ್ರು ಬರೆಯಲ್ಲ, ಅವೇರ್ನೆಸ್ ಇರಲ್ಲ. ಇಂಗ್ಲೀಷ್ ಹೆದರಿಕೆ, ಮ್ಯಾಥಮೆಟಿಕ್ಸ್ ಹೆದರಿಕೆ. ಹಂಗನ್ಬಿಟ್ಟು ನಾನು ಎಕ್ಸಾಮ್ ಪಾಸ್ ಆಗಿಲ್ಲ ಅಂತಲ್ಲ, ರೈಲ್ವೆ ಎಕ್ಸಾಮು ಪಾಸ್ ಆಗಿದ್ದೀನಿ, ಅಸಿಸ್ಟೆಂಟ್ IB ಆಫೀಸರ್ದು ಪಾಸ್ ಆಗಿದ್ದೀನಿ, ACIO ಗೊತ್ತಾಗ್ತಿದ್ಯಾ ಅದು ಪಾಸ್ ಆಗಿದ್ದೀನಿ, ಪ್ಲಸ್ SSC ಎಕ್ಸಾಮು ಪಾಸ್ ಆಗಿದ್ದೀವಿ, CDS ಎಕ್ಸಾಮು ಪಾಸ್ ಆಗಿ ಈ ಟ್ಯಾಟು ಇದರಿಂದ ಹೊರಗಡೆ ಬಂದಿದ್ದೀನಿ. ಅರ್ಥ ಆಗ್ತಿದ್ಯಾ? ಹಾಗಾಗಿ ನಾವೇ ಯಾವ್ದು ಎಕ್ಸಾಮ್ ಬರ್ದಂಗೇನಿಲ್ಲ. CDS ಎಕ್ಸಾಮ್ ಬರೆದಿದ್ದೀನಿ, ಗೊತ್ತಾಗ್ತಿದ್ಯಾ? CDS ಎಕ್ಸಾಮ್ ಇಂಟರ್ವ್ಯೂ ಕ್ಲಿಯರ್ ಮಾಡಿ ಮೆಡಿಕಲ್ ಅಲ್ಲಿ ನಾನು ಫೇಲ್ ಆಗಿ ಬಂದಿರೋದು. ಅರ್ಥ ಆಗ್ತಿದ್ಯಾ? ಹಾಗಾಗಿ ನಮ್ಗೆ ಗೊತ್ತಿಲ್ಲ ಅನ್ನಂಗೆ ಯಾವುದು ಇಲ್ಲ. ಎಕ್ಸಾಮ್ಸ್ ನೋಡಿದೀವಿ, ನಾವು ಎಕ್ಸಾಮ್ಸ್ ಬರ್ದಿದೀವಿ. ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರ್ತೀವಿ ಹೊರತು ಇಲ್ಲಿ ಯಾರನ್ನೂ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಎಷ್ಟೋ ಯಾರೋ ಹುಡುಗರಿಗೆ CDS ಎಕ್ಸಾಮ್ ಬಗ್ಗೆ ಮಾಹಿತಿನೇ ಇಲ್ಲ. ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮು ಡಿಗ್ರಿ ಮೇಲೆ ಯಾರು ಅಪ್ಲೈ ಮಾಡಿದಿರಾ? ವರ್ಷ ಕಾಲ ಆಗುತ್ತೆ. ಎಷ್ಟು ಜನ ಪಾಸ್ ಆಗ್ತಿದ್ದೀರಾ? ಎಷ್ಟು ಜನ ಪ್ರಿಪೇರ್ ಆಗ್ತಾ ಇದ್ದೀರಾ? ACF ಎಷ್ಟು ಜನ ಬರೀತಿದ್ದೀರಾ? ಅಸಿಸ್ಟೆಂಟ್ ಕಮಾಂಡೆಂಟ್ ಪೋಸ್ಟ್ UPSC ಪ್ರತಿ ವರ್ಷ ಕಾಲ್ ಮಾಡುತ್ತೆ.
DYSP ಗ್ರೇಡ್ ಎಷ್ಟು ಜನ ಪ್ರಿಪೇರ್ ಆಗ್ತಾ ಇದ್ದೀರಾ? ಆ ಎಕ್ಸಾಮು ಬರ್ದಿದ್ದೀವಿ ನಾವು. ಅರ್ಥ ಆಗ್ತಿದೆಯಾ? ಹಾಗಾಗಿ ಹಂಗಂದ್ಬಿಟ್ಟು ಎಲ್ಲದನ್ನೂ ಪ್ರೂವ್ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ. ಇಲ್ಲಿ ನಿಮ್ಮೆಲ್ಲರಿಗೂ ನಾನು ಎಲ್ಲ ಎಕ್ಸಾಮ್ಸ್ ಪಾಸ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಎಲ್ಲ ಎಕ್ಸಾಮ್ ಪಾಸ್ ಆಗ್ಬೇಕು ಅಂತ ಅವಶ್ಯಕತೆ ಇಲ್ಲ. ನಮ್ಗೇನ್ ಇದಿರುತ್ತೋ ಅದನ್ನ ಮಾಡ್ತಾ ಇರ್ತೀವಿ. ಅರ್ಥ ಆಗ್ತಿದೆ? ಏನ್ ಇಷ್ಟ ಇರುತ್ತೋ ಅದು ಮಾಡ್ತಾ ಇರ್ತೀವಿ. ಗೊತ್ತಾಗ್ತಿದೆಯಾ? ಹಾಗಾಗಿ ರೈಲ್ವೆ ಎಕ್ಸಾಮ್ ಸೆಲೆಕ್ಟ್ ಆಗಿತ್ತು, ಬೇರೆ ಸ್ಟೇಟ್ಗೆ ಹೋಗ್ಬೇಕು ಅಂತ ಹೋಗ್ಲಿಲ್ಲ. ಅರ್ಥ ಆಗ್ತಿದೆಯಾ? ಹಾಗಾಗಿ ಇರ್ಲಿ. ಯಾಕೆ ಈ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ 5,000 ಪೋಸ್ಟ್ ಗೊತ್ತಾಗ್ತಿದೆಯಾ? 5,850 ಪೋಸ್ಟ್ ನೋಡಿ, ಗೊತ್ತಾಗ್ತಿದೆಯಾ? RRB ನಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಲ್ಲಿ ಕಾಲಾಗಿದೆ. ಅಪ್ಲೈ ಮಾಡಿ. ಎಷ್ಟು? ಅದು ನಾನ್ ಗೆಜೆಟೆಡ್, ನಾನ್ ಟೆಕ್ನಿಕಲ್ ಇಲ್ಲ, ಯಾವುದೇ ಗ್ರಾಜ್ಯುಯೇಟ್ ಆಗಿದ್ರು ಅಪ್ಲೈ ಮಾಡಿ, ಯಾವುದೇ ಡಿಗ್ರಿ. ಗೊತ್ತಾಗ್ತಿದೆಯಾ? ಎಷ್ಟು? 5,850 ಪೋಸ್ಟ್ ಅಂದ್ರೆ ಹುಡುಗಟ. ನಮ್ಮ SWR ಸೌತ್ ವೆಸ್ಟರ್ನ್ ರೈಲ್ವೇಸ್ ಇದೆ, ಪೋಸ್ಟ್ ಇದೆ, ವೇಕೆನ್ಸಿ ಇದೆ. ಅಪ್ಲೈ ಮಾಡಿ. ಇಲ್ಲೇ ನಮ್ಮ ಕರ್ನಾಟಕ ಈ ಸುತ್ತಮುತ್ತ ಇರೋ ರಾಜ್ಯಗಳಲ್ಲಿ ಸಿಗುತ್ತೆ. ಗೊತ್ತಾಗ್ತಿದೆಯಾ? ಅದನ್ನ ಅಪ್ಲೈ ಮಾಡಲ್ಲ. ಏನಕ್ಕೆ ಅಪ್ಲೈ ಮಾಡಲ್ಲ ಅಂದ್ರೆ ಅಲ್ಲಿ ಮ್ಯಾಥಮೆಟಿಕ್ಸ್ ಇದೆ, ರೀಸನಿಂಗ್ ಇದೆ, CBT ಎಕ್ಸಾಮ್ ಇದೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಕ್ಸಾಮ್ ಇದೆ. ತಗೊಳ್ಳಿ, ಯಾವ್ದಾರ ಒಂದು ಆ್ಯಪ್ ಅಲ್ಲಿ ರೈಲ್ವೆ ಎಕ್ಸಾಮ್ಸ್ ಇದು ಬರುತ್ತೆ, ಟೆಸ್ಟ್ ಸೀರೀಸ್ ಬರುತ್ತೆ, ತಗೊಂಡು ಅಪ್ಲೈ ಮಾಡಿ ಡೈಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ಬರೀರಿ. ಕೂತ್ಕೊಳ್ಳಿ, ಪ್ರಿಪರೇಷನ್ ಮಾಡಿ. ಮೆಂಟಲ್ ಎಬಿಲಿಟಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾ? ನೀವು PC ಮಾಡಿ, PSI ಮಾಡಿ, KS ಮಾಡಿ, ಅಥವಾ ಗ್ರೂಪ್ C ಪ್ರಿಪರೇಷನ್ ಆಗಿ. ಅರ್ಥ ಆಗ್ತಿದೆಯಾ? ಮಾಡ್ಲೇಬೇಕಲ್ವಾ? ತುಂಬಾ ಇದಿದೆ, ಈಸಿ ಇರುತ್ತೆ ರೀಸನಿಂಗ್ ಅಂದ್ರೆ. ಸ್ವಲ್ಪ ಕ್ವಿಕ್ ಆಗಿರ್ಬೇಕು, ಫಾಸ್ಟ್ ಆಗಿರ್ಬೇಕು. ಆಯ್ತು, ಈ ಸತಿ ಫೇಲ್ ಆಗ್ತೀಯ, ನೆಕ್ಸ್ಟ್ ಸತಿ ಪಾಸ್ ಆಗ್ತೀಯಾ? ಗೊತ್ತಾಗ್ತಿದೆಯಾ? ಮಾಡೋದು. ನಾನ್ ಟೆಕ್ನಿಕಲ್ ಗ್ರಾಜುಯೇಟ್ ಪೋಸ್ಟ್ ಕಾಲಾಗಿದೆ. ಗೊತ್ತಾಗ್ತಿದೆ. ಅದ್ರ ಫೀಸ್ ಸ್ಟ್ರಕ್ಚರ್ ಏನೇನೆಲ್ಲ ಇಲ್ಲ ಇದೆ, ಇದರಲ್ಲಿ ಮಾಹಿತಿ ತುಂಬಾ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಏನು ತುಂಬಾ ಈಸಿ ಇರುತ್ತೆ ಎಕ್ಸಾಮ್ಸ್ಗಳು, ಬಟ್ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಯಾಕೆಂದ್ರೆ ತುಂಬಾ ಜನ 5,800 ಪೋಸ್ಟ್, 5,810 ಪೋಸ್ಟ್ ಅಂದ್ರೆ ತುಂಬಾ ಕಡಿಮೆ ಇಲ್ಲ. ಗೊತ್ತಾಗ್ತದೆ. ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್, ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರು, ಸ್ಟೇಷನ್ ಮಾಸ್ಟರು, ಟ್ರಾಫಿಕ್ ಅಸಿಸ್ಟೆಂಟು ಎಲ್ಲ 7th ಪೇ ಸ್ಕೇಲ್ ಅಲ್ಲಿ ಇರೋದು. ಗೊತ್ತಾಗ್ತಿದೆಯಾ? ಅಂದ್ರೆ CBT ಟೆಸ್ಟ್ ಸೆಕೆಂಡ್ 2 ಸ್ಟೇಜ್ ಇರುತ್ತೆ. ಒಂದು ಫಸ್ಟ್ ಸ್ಟೇಜ್ ಆಫ್ CBT ಅಂತ ಇರುತ್ತೆ, ಕಾಮನ್ ಫಾರ್ ಆಲ್ ಪೋಸ್ಟ್, ಎಲ್ಲ ಎಕ್ಸಾಮ್ಸ್ ಕಾಮನ್ ಇರುತ್ತೆ. ಮತ್ತೆ ಸೆಕೆಂಡ್ ಸ್ಟೇಜ್ ಇರುತ್ತೆ, ಅದು ಸಹ ಸೇಮ್. ನೆಕ್ಸ್ಟ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಕೆಲವಕ್ಕೆ ಕಂಪ್ಯೂಟರ್ ಟೈಪಿಂಗ್ ಟೆಸ್ಟ್ ಕೇಳ್ತಾರೆ, ಕೆಲವಕ್ಕಿಲ್ಲ. ಯಾವುದಕ್ಕಿಲ್ಲ ಅಂತಂದ್ರೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ಗೆ ಕಂಪ್ಯೂಟರ್ ಟೆಸ್ಟ್ ಲಾಸ್ಟಿಗೆ ಒಂದು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ 2 ಪಾಸ್ ಆದ್ಮೇಲೆ ಸ್ಕಿಲ್ ಟೆಸ್ಟ್ ರಿಕ್ವೈರ್ಮೆಂಟ್ ಇರುತ್ತೆ. ಅಂದ್ರೆ ಟೈಪಿಂಗ್ ಎಷ್ಟು ಸ್ಪೀಡ್ ಟೈಪಿಂಗ್ ಮಾಡಿದ್ರೆ ಕಲ್ತ್ಕೊಳ್ಳಿ. ಟೈಪಿಂಗ್ ಯಾಕೆ? ಕಂಪ್ಯೂಟರ್ ಎಲ್ಲ ಕಡೆ ಬೇಕೇ ಬೇಕು. ನಿಮಗೆ ಗ್ರೂಪ್ ಸಿಗೆ ಹೋಯ್ತು ಅಂದ್ರೆ ನಿಮ್ಗೆ ಕಂಟ್ರೋಲ್ ಆಲ್ ಹೊಡೆದ್ರೆ ಗೊತ್ತಿಲ್ಲ, ಕಂಟ್ರೋಲ್ C ಹೊಡೆದ್ರೆ ಗೊತ್ತಿಲ್ಲ, ಕಂಟ್ರೋಲ್ X ಹೊಡೆದ್ರೆ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಗೊತ್ತಾಗ್ತದೆ. ಮತ್ತೆ ಎಕ್ಸಾಮ್ ಹೆಂಗ್ ಪಾಸ್ ಆಗುತ್ತೆ? ಕೂತ್ಕೊಳ್ಳಿ, ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಅಥವಾ ಒಂದು PC ಇಟ್ಕೊಂಡು ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಡೈಲಿ ಒಂದೊಂದು ಪೇಜ್ ಹೊಡೆ ಅಟ್ಲೀಸ್ಟ್. ಆಮೇಲೆ ಅದು ಪಾರ್ಟ್ ಟೈಮ್ ಜಾಬೇ ಮಾಡ್ಕೋಬಹುದು. ಎಷ್ಟು ಜನ ಟೈಪಿಸ್ಟ್ ಬೇಕು ಅಂತ ಹುಡುಕಾಡ್ತಾರೆ, DTP ಮಾಡೋರು ಹುಡ್ಕೋತಾರೆ. ಪಾರ್ಟ್ ಟೈಮ್ ಜಾಬ್ ಮಾಡಿ. ಒಂದು ಪೇಜ್ ಹೊಡೆದ್ರೆ 30 to 40 ರೂಪೀಸ್ ಪೇಜ್ ಕೊಡ್ತಾರೆ ಪರ್ ಪೇಜ್. 20 ರೂಪೀಸ್ ಇಂದ ಹಿಡಿದು ಗೊತ್ತಾಗ್ತಿದೆ 35, 40 ರೂಪೀಸ್ ಒಂದು ಪೇಜ್ ವರೆಗೂ ಕೊಡ್ತಿದ್ದಾರೆ. 1 ಅವರ್ ಮಾಡ್ರಿ, 20 ಪೇಜಸ್ ಮಾಡಿ 1 ಅವರ್ ಮಾಡಿ. ಪಾರ್ಟ್ ಟೈಮ್ ಮಾಡ್ಬೋದಲ್ವಾ? ಬನ್ನಿ, ನಾನೇ ಕೊಡಿಸ್ತೀನಿ. ಎಷ್ಟು ಜನ ನಿಮ್ಗೆ ಯಾರಿಗೆ ಜಾಬ್ ಅವಶ್ಯಕತೆ ಇದೆ, ಟೈಪಿಸ್ಟ್ ಅವಶ್ಯಕತೆ ಇದೆ, ಬನ್ನಿ ನಾನೇ ಕೊಡಿಸ್ತೀನಿ. ಯಾರಿಗೆ ಟೈಪಿಂಗ್ ಬರುತ್ತೆ ಅವೆಲ್ಲ ಹೇಳಿದ್ರೆ ನಿಮ್ಗೆ ಸಿಟ್ಟು ಬರುತ್ತೆ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಇಲ್ಲಿ ಅಲ್ಲಿ ಕಲ್ತಿದ್ದಿಲ್ಲ ಮತ್ತೆ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತೀಯ, ಜೊತೆಗೆ ನಿಂಗೆ CBT ಟೆಸ್ಟ್ ಫಾಸ್ಟ್ ಹೊಡೆದು ಕಲ್ತ್ಕೊ. ನಾಳೆ ಹೋಗು ಟೈಪಿಸ್ಟ್ ಆಗಿ ಇದರಲ್ಲಿ ರೈಲ್ವೆನಲ್ಲಿ. ಒಳ್ಳೆ ಪೋಸ್ಟ್, ಒಳ್ಳೆ ಸ್ಯಾಲ್ರಿ, ನನಗಿನ ಸ್ಯಾಲ್ರಿ ಜಾಸ್ತಿ ಬರುತ್ತೆ ನಿಮಗೆ. ನಾಳೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಸೆಲೆಕ್ಟ್ ಆದ್ರೆ ಅಂತಂದ್ರೆ ಗೊತ್ತಾಗ್ತದೆ. ನಿಮ್ಗೆ ಸ್ಯಾಲ್ರಿ ಬೇಕಾನೆ, ದುಡ್ಡು ಬೇಕಾನೆ, ಸಂಬಳ ಬೇಕಾನೆ ಜೀವನ ಮಾಡೋಕ್ಕೆ. ಜಾಬ್ ಆದ್ರೆ ಸರ್ PC ಆದ್ರೂ ಹೋಗ್ತೀನಿ ಸರ್, ಜೈಲರ್ ಆದ್ರೂ ಹೋಗ್ತೀನಿ, SD ಆದ್ರೂ FD ಆದ್ರೂ ಹೋಗ್ತೀನಿ ಅಂತ ಕಾಯ್ತಾ ಕೂತಿರೋರಿಗೆ ರೈಲ್ವೆ ಟಿಕೆಟ್ ಕಲೆಕ್ಟರ್ ಎಂತ ಪೋಸ್ಟು. ಗೊತ್ತಾಗ್ತಿದೆಯಾ? ಬಟ್ ಆದ್ರೆ ಯಾರು ಓದಲ್ಲ. ಯಾಕೆ? ಪ್ರಿಪರೇಷನ್ ಮಾಡಲ್ಲ. ಎಲ್ಲ ನಾವು ನಾರ್ತ್ ಇಂಡಿಯಾದವ್ರು ಬಂದು ಸೇರ್ಕೊಂಡಿರ್ತಾರೆ. ಯಾಕೆ? ಅವ್ರು ಓದ್ತಾರೆ, ಪಾಸ್ ಆಗ್ತಾರೆ. ನಾವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಫೋಕಸ್ಸೇ ಮಾಡ್ತಿಲ್ಲ ಅಷ್ಟೇ. ನಮ್ಮ ಕರ್ನಾಟಕದ ಹುಡುಗರು ತುಂಬಾ ಜನ. ಗೊತ್ತಾಗ್ತಿದೆ. ಅದು ಫೋಕಸ್ ಮಾಡಿ. ಗೊತ್ತಾಗ್ತಿದ್ಯಾ? ನಿಮ್ಗೆಲ್ಲ ಹೇಳಿ ಅದ್ರ ಬಗ್ಗೆ ಇದಾಯ್ತು. ಇಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾನು ಇದರಲ್ಲಿ ನಿಮ್ಗೆ ತುಂಬಾ ಡೀಟೇಲ್ಸ್ ಏನು ಹೇಳೋದಿಲ್ಲ, ಇಲ್ಲ ಓದ್ಕೊಂಡ್ರೆ ಗೊತ್ತಾಗುತ್ತೆ. ನೋಟಿಫಿಕೇಶನ್ಸ್ ಇದೆ. ನೋಟಿಫಿಕೇಶನ್ ಅಲ್ಲಿ ಎಲ್ಲಿದೆ, ಯಾವ ವೆಬ್ಸೈಟ್ ಅಲ್ಲಿ ಹೋಗ್ಬೇಕು, ಎಷ್ಟು ಅಪ್ಲೈ ಮಾಡಬೇಕು, 500 ರೂಪಾಯಿ ಫೀಸ್, 250 ರೂಪಾಯಿ ಫೀಸ್, ಯಾವ ಡಾಕ್ಯುಮೆಂಟ್ ವೆರಿಫಿಕೇಶನ್, ಯಾವ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲ ಡಿಗ್ರಿ ಲೆವೆಲ್ ಪೋಸ್ಟ್ಗಳು ಇರೋದು. ಗೊತ್ತಾಗ್ತದೆ. ಯಾವ್ದು ಕಮ್ಮಿ ಏನಿಲ್ಲ, ಡಿಗ್ರಿ ಲೆವೆಲ್ ಪೋಸ್ಟ್ ಇರೋದು. ಗೊತ್ತಾಗ್ತದೆ. ಗ್ರಾಜುಯೇಟ್ ಲೆವೆಲ್ ಇರೋದು. ಗೊತ್ತಾಗ್ತಿದೆ. ಒಳ್ಳೆ ಸ್ಯಾಲ್ರಿ ಇರುತ್ತೆ. ಗೊತ್ತಾಗ್ತಿದೆ. ಆರಾಮ್ಸೆ ಜೀವನ ಇರುತ್ತೆ. ಎಷ್ಟು ಪೋಸ್ಟ್? ಸೌತ್ ವೆಸ್ಟರ್ನ್ ಪೇ ಸ್ಕೇಲ್ 35,400. ಅದ್ರ ಜೊತೆಗೆ DA ಅಲೋಯನ್ಸ್ಗಳೆಲ್ಲ ಸೇರಿ ಹೋಗುತ್ತೆ ಒಂದು 60,000 to 70,000 ರೂಪೀಸ್ ಮೇಲೆ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಎಲ್ಲ ಡೀಟೇಲ್ಸ್ ಇದೆ ಇದ್ರೆ. ನಾನು ಈ PDF ನ ನಿಮ್ಗೆ ಹಾಕಿರ್ತೀನಿ, ಬೇಕಾದ್ರೆ ನೋಡಿ ತೆಗೆದು. ಗೊತ್ತಾಗ್ತಿದೆ. ಸ್ಟೇಷನ್ ಮಾಸ್ಟರ್, ಸೌತ್ ವೆಸ್ಟರ್ನ್ ರೈಲ್ವೆ ಎಲ್ಲಿದೆ ಎಲ್ಲ ಕೊಟ್ಟಿದ್ದಾರೆ ಡೀಟೇಲ್ಸ್ಗಳು. ಗೊತ್ತಾಗ್ತದೆ. SWR ಸೌತ್ ವೆಸ್ಟರ್ನ್ ಅಲ್ಲಿ ಜನರಲ್ಗೆ, SC ST ಗೆ, OBC ಗೆ, EWS ಗೆ ಎಷ್ಟೆಷ್ಟು ಪೋಸ್ಟ್ ಇದೆ. ಸ್ಟೇಷನ್ ಮಾಸ್ಟರ್ ಪೋಸ್ಟ್ SWR 17 ಪೋಸ್ಟ್ ಇದೆ. SC ST ಗೆ 4 ಇದೆ, SC ಗೆ 4 ಇದೆ, ST ಗೆ 4 ಇದೆ, OBC ಗೆ 4 ಇದೆ, EWS ಗೆ 8 ಇದೆ. ಟೋಟಲ್ 36 ಪೋಸ್ಟ್ ಇದೆ. ಸ್ಟೇಷನ್ ಮಾಸ್ಟರ್. ಗೂಡ್ಸ್ ಟ್ರೈನ್ ಮ್ಯಾನೇಜರ್ 134 ಪೋಸ್ಟ್ ಇದೆ. ಆಮೇಲೆ ನೆಕ್ಸ್ಟ್ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ 10 ಪೋಸ್ಟ್ ಇದೆ. ಅರ್ಥ ಆಗ್ತಿದ್ಯಾ?
ಒಟ್ಟು RRB ಬೆಂಗಳೂರು ಟೋಟಲ್ ಇರೋದು ಬೆಂಗಳೂರಲ್ಲಿ ಎಷ್ಟು 241 241 ಅಲ್ಲ, ಇನ್ನು ಜಾಸ್ತಿನೇ ಇದೆ. ಅರ್ಥ ಆಗ್ತಿದೆಯಾ? ಇಲ್ಲಿ ಕೊಟ್ಟಿದ್ದಾರೆ ಎಲ್ಲ, ಒಟ್ಟು ಅಷ್ಟು ಪೋಸ್ಟ್ ಇದೆ ಕರ್ನಾಟಕದ ಹೇಳ್ತಾರೆ. ಬೆಂಗಳೂರದು ಎಸ್ಪೆಷಲಿ RRB ಬೆಂಗಳೂರು. ಇನ್ನು ಆಲ್ ಓವರ್ ಇಂಡಿಯಾ ತಗೊಂಡ್ರೆ ನೀವು ಲೆಕ್ಕ ಹಾಕೊಂಡ್ರೆ 5810 ಪೋಸ್ಟ್. ಕೂತ್ಕೊಂಡು ಓದಿ, ಯಾಕಾಗಲ್ಲ, ಪಾಸ್ ಆಗುತ್ತೆ, ಗೊತ್ತಾಗ್ತಿದೆ. ನೋಟಿಫಿಕೇಶನ್ ಇಲ್ಲಲ್ವಾ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ? ಬೇಡ, ಬಿಟ್ಬಿಡಿ, ಕೂತ್ಕೊಳ್ಳಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ. ಅದೇ ಜನರಲ್ ಅವೇರ್ನೆಸ್ ಸಿಲೆಬಸ್ ನೋಡಿ ತೆಗೆದು, ಬರೀ ಅದೇ ಜನರಲ್ ಅವೇರ್ನೆಸ್ ಇದೆ, ಸೈನ್ಸ್ ಇದೆ, ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಬಯಾಲಜಿ ಇದೆ. ಇನ್ನು ಏನ್ ಚೇಂಜಸ್ ಇಲ್ಲ. ಸಿಲೆಬಸ್ ಆಪ್ಟಿಟ್ಯೂಡ್ ಇದೆ, ಗೊತ್ತಾಗ್ತಿದ್ಯಾ? ಕೂತ್ಕೊಂಡು ಪ್ರಿಪರೇಷನ್ ಮಾಡ್ಬೇಕಷ್ಟೇನೆ. ಆದ್ರೆ ಪ್ರಿಪರೇಷನ್ ಮಾಡಲ್ಲ, ಬರೀ ಮ್ಯಾಥಮೆಟಿಕ್ಸ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಎದುರ್ಕೊಂತಿದ್ರೆ ಅಷ್ಟೇ ನೀವೆಲ್ಲ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಏನಾಗುತ್ತೆ, ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಇವತ್ತು ಈ ಸತಿ ಆಗ್ಲಿಲ್ವಾ, ನೆಕ್ಸ್ಟ್ ಸತಿ ಕ್ಲಿಯರ್ ಆಗುತ್ತೆ, ನೆಕ್ಸ್ಟ್ ಸತಿ ಆಗಲಿ ಇನ್ನೊಂದು ಸತಿ ಕ್ಲಿಯರ್ ಆಗುತ್ತೆ. ಬಟ್ ನೀವು ಅಪ್ಲೈ ಮಾಡಿಲ್ಲ, ನಾನು ಓದೋದೇ ಇಲ್ಲ ಅಂತಂದ್ರೆ ಬರೀ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಇಲ್ಲೆಲ್ಲ ಕೊಟ್ಟಿದ್ದಾರೆ ಡೇಟು, ಯಾವಾಗ ಅಪ್ಲೈ ಮಾಡಬೇಕು, ಮತ್ತೆ ಯಾವಾಗ ಲಾಸ್ಟ್ ಡೇಟು, ಮತ್ತೆ ಹೆಂಗ್ ಚಲನ್ ತುಂಬಬೇಕು, ಅಥವಾ ಆನ್ಲೈನ್ ಯಾವ ತರ ಅಪ್ಲೈ ಮಾಡಬೇಕು, ಯಾವ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬೇಕು, ಫುಲ್ ಡೀಟೇಲ್ ಇದೆ. ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಹೋಗಿದ್ದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಇದ್ರ ಸಿಲೆಬಸ್ ಇದೆ, ಆಮೇಲೆ ಎಲ್ಲದೂ ಇನ್ಫಾರ್ಮೇಶನ್. ನೋಟಿಫಿಕೇಶನ್ ಓದಕ್ ಬರಲ್ಲ ಎಷ್ಟು ಜನಕ್ಕೆ, ಸುಮ್ಮನೆ ಕತೆ ಹೇಳ್ತಾರೆ ಇಲ್ಲಿ ಬಂದು ನಮ್ಮ ಹತ್ರ, ಗೊತ್ತಾಗ್ತಿದ್ಯಾ? ನೋಟಿಫಿಕೇಶನ್ ಓದಕ್ ಬರಲ್ಲ. ಜನರಲ್ ಅವೇರ್ನೆಸ್ ನೋಡಿ, ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ಲಿ CBT ನಲ್ಲಿ ಎಷ್ಟಿದೆ ಅಂದ್ರೆ, ಫಸ್ಟ್ 90 ಮಿನಿಟ್ಸ್ ಇರುತ್ತೆ, 40 ಜನರಲ್ ಅವೇರ್ನೆಸ್ ಕ್ವಶನ್ಸ್ ಇರುತ್ತೆ, 40 ಮ್ಯಾಥಮೆಟಿಕ್ಸ್ 30 ಇರುತ್ತೆ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಬ್ಲಡ್ ರಿಲೇಷನ್ಸ್ ಆಗಿರ್ಬೋದು, ಡೈರೆಕ್ಷನ್ ಪ್ರಾಬ್ಲಮ್ ಆಗಿರ್ಬೋದು, ಇವೆಲ್ಲ ಓದಿರ್ತಾರಲ್ಲ, ಅದಕ್ಕೆ 30 ಇರುತ್ತೆ. ಟೋಟಲ್ 100 ಕ್ವಶನ್ಸ್ ಇರುತ್ತೆ, 90 ನಿಮಿಷ ಇರುತ್ತೆ. ಸ್ಪೀಡಾಗಿ ಮಾಡಬೇಕು, CBT ಬೇಸ್ಡ್. ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಏನಿರುತ್ತೆ ಅಂದ್ರೆ 90 ಮಿನಿಟ್ಸ್ ಎಕ್ಸಾಮ್, ಸೇಮ್ ಜನರಲ್ ಅವೇರ್ನೆಸ್ 50 ಇರುತ್ತೆ, ಅಲ್ಲಿ 40 ಇದ್ದಿದ್ದು 50 ಆಗುತ್ತೆ. ಮ್ಯಾಥಮೆಟಿಕ್ಸ್ 35 ಇರುತ್ತೆ, ಜನರಲ್ ಇಂಟೆಲಿಜೆನ್ಸ್ 30, ಒಟ್ಟು 120 ಕ್ವಶನ್ಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? 120 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಜನರಲ್ ಏನ್ ಮ್ಯಾಥಮೆಟಿಕ್ಸ್ ಅಂದ್ರೆ ನಂಬರ್ ಸಿಸ್ಟಮ್, ಡೆಸಿಮಲ್ಸ್ ಅಂದ್ರೇನು, ಫ್ಯಾಕ್ಟರಿ, LCM, HCF, ರೇಷಿಯೋ ಅಂಡ್ ಪ್ರೊಪೋರ್ಷನ್ಸ್, ಪರ್ಸೆಂಟೇಜ್, ಮೆನ್ಸುರೇಷನ್, ಟೈಮ್ ಅಂಡ್ ವರ್ಕ್, ಟೈಮ್ ಅಂಡ್ ಡಿಸ್ಟೆನ್ಸ್, ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಪ್ರಾಫಿಟ್ ಅಂಡ್ ಲಾಸ್, ಎಲಿಮೆಂಟರಿ ಆಲ್ಜಿಬ್ರಾ, ಜಿಯೋಮೆಟ್ರಿ, ಟ್ರಿಗ್ನೋಮೆಟ್ರಿ, ಎಲಿಮೆಂಟರಿ ಸ್ಟಾಟಿಸ್ಟಿಕ್ಸ್. ಸೇಮ್ ಏನ್ ನಮ್ಮ KPSC ಸಿಲೆಬಸ್ ಇದೆ, KE ನಲ್ಲಿ ಕೇಳ್ತಾರೆ ಅದೇ ಸಿಲೆಬಸ್. ಜನರಲ್ ಇಂಟೆಲಿಜೆನ್ಸ್ ಅಲ್ಲಿ ಅನಾಲಾಗ್ಸ್, ಆಮೇಲೆ ಕಂಪ್ಲೀಷನ್, ನಂಬರ್ಸ್, ಆಲ್ಫಾಬೆಟಿಕಲ್ ಸೀರೀಸ್, ಕೋಡಿಂಗು, ಡಿಕೋಡಿಂಗು, ಮ್ಯಾಥಮೆಟಿಕಲ್ ಆಪರೇಷನ್ಸ್, ಸಿಮಿಲಾರಿಟೀಸ್, ರಿಲೇಶನ್ಶಿಪ್, ಅನಾಲಿಟಿಕಲ್ ರೀಸನಿಂಗ್, ಸಿಲೋಜಿಮ್ಸ್, ಮತ್ತೆ ಜಂಬ್ಲಿಂಗ್, ವೆನ್ ಡಯಾಗ್ರಾಮ್ಸ್, ಪಜಲ್, ಡಾಟಾ ಸಫಿಷಿಯನ್, ಇದನ್ನೇ ಆಲ್ಮೋಸ್ಟ್ ಡಾಟಾ ಎಂಟ್ರಿ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಜನರಲ್ ಅವೇರ್ನೆಸ್ ನಲ್ಲಿ ಕರೆಂಟ್ ಇವೆಂಟ್ಸ್, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಗೇಮ್ಸ್ ಅಂಡ್ ಸ್ಪೋರ್ಟ್ಸ್, ಕರೆಂಟ್ ಅಫೇರ್ಸ್ ಓದ್ತಾ ಇರ್ತೀರಾ, ಸ್ಟೇಟ್ಗೂ ಓದ್ಲೇಬೇಕು ನೀವು, ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಆರ್ಟ್ ಅಂಡ್ ಕಲ್ಚರ್, ಇಂಡಿಯನ್ ಲಿಟರೇಚರ್, ಮೌಂಟೇನ್ಸ್, ಪ್ಲೇಸಸ್ ಆಫ್ ಇಂಡಿಯಾ, ಜನರಲ್ ಸೈನ್ಸ್, ಲೈಫ್ ಸೈನ್ಸ್, ಅಪ್ ಟು 10th CBSE ಅವರೇ ಕೊಟ್ಟಿದ್ದಾರೆ, ಅಪ್ ಟು 10th ಅಷ್ಟೇ ಸೈನ್ಸ್. ಏನ್ NCERT ಓದಿರ್ತಾರೋ ಅವೇ, NCERT DSERT ಎರಡು ಒಂದೇ. ಅರ್ಥ ಆಗ್ತಿದೆಯಾ? ಹಿಸ್ಟ್ರಿ ಆಫ್ ಇಂಡಿಯಾ, ಫ್ರೀಡಮ್ ಸ್ಟ್ರಗಲ್, ಫಿಸಿಕಲ್ ಅಂಡ್ ಸೋಷಿಯಲ್ ಎಕನಾಮಿಕ್ ಜಿಯೋಗ್ರಫಿ, ಇಂಡಿಯಾ ಅಂಡ್ ವರ್ಲ್ಡ್ ಜಿಯೋಗ್ರಫಿ, ಪಾಲಿಟಿ ಅಂಡ್ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪೊಲಿಟಿಕಲ್ ಸಿಸ್ಟಮ್, ಜನರಲ್ ಸೈಂಟಿಫಿಕ್ ಅಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಇನ್ಕ್ಲೂಡಿಂಗ್ ಸ್ಪೇಸ್, ನ್ಯೂಕ್ಲಿಯರ್ ಪ್ರೋಗ್ರಾಮ್, ಇಂಡಿಯಾ, UN ಅಂಡ್ ಅದರ್ ಇಂಪಾರ್ಟೆನ್ಸ್ ವರ್ಲ್ಡ್ ಆರ್ಗನೈಸೇಷನ್ಸ್, ಎನ್ವೈರನ್ಮೆಂಟಲ್ ಇಶ್ಯೂಸ್ ಕನ್ಸರ್ನಿಂಗ್ ಇಂಡಿಯಾ, ವರ್ಲ್ಡ್ ಸ್ಟೇಜ್, ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್, ಸಿಂಪಲ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಕಾಮನ್ ಅಬ್ರಿವೇಷನ್ಸ್, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಇನ್ ಇಂಡಿಯಾ, ಇಂಡಿಯನ್ ಎಕಾನಮಿ, ಫೇಮಸ್ ಪರ್ಸನಾಲಿಟೀಸ್ ಇನ್ ಇಂಡಿಯಾ, ವರ್ಲ್ಡ್ ಫ್ಲಾಗ್ಶಿಪ್ ಗವರ್ಮೆಂಟ್ ಪ್ರೋಗ್ರಾಮ್ಸ್, ಫ್ಲೋರಾ ಅಂಡ್ ಫೌನಾ ಆಫ್ ಇಂಡಿಯಾ, ಇಂಪಾರ್ಟೆನ್ಸ್ ಆಫ್ ಗವರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್ ಇಂಡಿಯಾ, ಎಕ್ಸೆಟ್ರಾ. ಇಷ್ಟನ್ನೇ ನೀವು ಓದಕ್ಕಾಗಲ್ಲ ಅಂತಂದ್ರೆ ನಾನು ಹೇಳಿ. ಅರ್ಥ ಆಗ್ತಿದ್ಯಾ? ಎಲಿಜಿಬಿಲಿಟಿ ಇದೆ, ಮಿನಿಮಮ್ ಪರ್ಸೆಂಟೇಜ್ ಮಾರ್ಕ್ಸ್ ಎಲಿಜಿಬಲ್. ಜನರಲ್ ಕಡೆ 40% ತೆಗಿಲೇಬೇಕು, ಮತ್ತೆ OBC 30% ತೆಗಿಬೇಕು, SC ST 30%, ST 20% ತೆಗಿಬೇಕು. ಗೊತ್ತಾಗ್ತದೆ ಟೋಟಲ್ ಮಾರ್ಕ್ಸ್ ಅಲ್ಲಿ. ಅಷ್ಟಾದ್ರೆ ನೀವು ಎಲಿಜಿಬಿಲಿಟಿ ಆಗ್ತಾರೆ. ಅದಕ್ಕಿಂತ ಕಡಿಮೆ ತೆಗೆದ್ರೆ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಎಕ್ಸಾಮ್ಸ್. ಬರೀರಿ, ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. ಹೋಗಿ ಸುಮ್ಮನೆ ಯಾವ್ದು ಗೌರ್ಮೆಂಟ್ ಅದು ಸುಮ್ಮನೆ ಅವ್ರವ್ರನ್ನ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಂಡು, ಗೌರ್ಮೆಂಟ್ ಬ್ಲೇಮ್ ಮಾಡ್ಕೊಂಡು, ಆ ಗೌರ್ಮೆಂಟ್ ಸರಿಯಿಲ್ಲ, ಈ ಗೌರ್ಮೆಂಟ್ ಸರಿಯಿಲ್ಲ, ಅವ್ನು ಸರಿಯಿಲ್ಲ, ಇವ್ನು ಎಜುಕೇಟರ್ ಸರಿಯಿಲ್ಲ, ಅವ್ನು ಯೂಟ್ಯೂಬ್ ಚಾನಲ್ ಸರಿಯಿಲ್ಲ, ಅವ್ನಿಗೆ ಕಮೆಂಟ್ ಮಾಡಿ, ಇವ್ನಿಗೆ ಕಮೆಂಟ್ ಮಾಡಿ, ಅವ್ನು ಬೈಕೋ ಇವ್ನು ಬೈಕೋ ಅನ್ನೋದು ಕೂತ್ಕೊಳಕಿರ ಫಸ್ಟ್ ಹೋಗ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಪ್ಲೈ ಮಾಡು, ಬರೀ ಜಾಬ್ ತಗೋ, ಅಪ್ಪ ಅಮ್ಮನ ನೆಮ್ಮದಿಗೆ ಸಾಕು. ಅರ್ಥ ಆಗ್ತಿದೆಯಾ? ಅದು ಬಿಟ್ಟು ಬೇರೆಯವ್ರು ಏನ್ ಮಾಡ್ತಾವ್ರೆ, ಅಥವಾ ಅವರು ಇವ್ರಿಗೆ ಮಾಡ್ತಾವ್ರೆ, ಇವ್ರು ಹೋರಾಟ ಮಾಡಕ್ ಬರ್ತಾ ಇಲ್ಲ, ಅವ್ರು ಇದು ಮಾಡಕ್ ಬರ್ತಾ ಇಲ್ಲ, ಕತೆ ಹೇಳ್ಕೊಂಡು ಕುತ್ಕೊಳ್ಬಿಡ್ರಿ. ಅರ್ಥ ಆಯ್ತಾ? ನಿಮ್ಗೆ ಜಾಬ್ ತಾನೇ ಬೇಕು, ಹೋಗ್ರಿ, ಬರೀರಿ, ಇವತ್ತೇ ಕೂತ್ಕೊಳ್ಳಿ. 5810 ಪೋಸ್ಟ್. ಡೇಟ್ ಆಫ್ ಎಕ್ಸಾಮಿನೇಷನ್ ನೋಡ್ಕೊಳ್ಳಿ, ಒಂದು 3 months ಇರುತ್ತೆ. ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. CBT ಟೆಸ್ಟ್ ತಗೊಳ್ಳಿ. ಎಷ್ಟು ವೆಬ್ಸೈಟ್ಗಳು, ಬೇಜಾನ್ ವೆಬ್ಸೈಟ್ ಓದಿರಿ. ಸೆಂಟ್ರಲ್ ಗೌರ್ಮೆಂಟ್ RRB ರಿಲೇಟೆಡ್ ಎಕ್ಸಾಮ್ಸ್ ಕೋಚಿಂಗ್ ಕೊಡೋ ಇನ್ಸ್ಟಿಟ್ಯೂಟ್ಗಳು ತೆಗಿರಿ. ಟೆಸ್ಟ್ ಸೀರೀಸ್ನ ಕೂತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಡೈಲಿ ಒಂದೊಂದು ಪೇಪರ್ ಬಿಡಿಸಿ. ಯಾಕಾಗಲ್ಲ? 5810 ಪೋಸ್ಟ್, ಒಂದು ಪೋಸ್ಟ್ ಅನ್ನೋಕ್ಕಾಗಲ್ಲ ನಿನಗೆ? ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಇದು ಅಪ್ಲೈ ಆಗುತ್ತೆ. OBC ಬರುತ್ತೆ ನಮ್ಮ ಕರ್ನಾಟಕದಲ್ಲಿ. ಕೆಲವೊಂದು ಕಮ್ಯುನಿಟಿಗೆ ಬಿಟ್ಟರೆ OBC ಎಲ್ಲರಿಗೂ OBC ಬರುತ್ತೆ. SC ST ಅನ್ನೋರು ಇನ್ನೊಂದು ಕಾಮನ್ನು. ಯಾವುದು ಬರಲಿ ಅಂದರೆ ಜನರಲ್ ಅಪ್ಲೈ ಮಾಡಿ, EWS ಅಪ್ಲೈ ಮಾಡಿ, ರಿಸರ್ವೇಷನ್ ಇರುತ್ತೆ ಅಲ್ಲೂ ತಗೊಳ್ಳಿ, ಜಾಬ್ ತಗೊಳ್ಳಿ, ಓದಿ, ಬರೀರಿ. ಬಟ್ ಅದು ಬಿಟ್ಟು ನೀವು ಬ್ಲೇಮ್ ಮಾಡ್ಕೊಂಡು, ಅವ್ರಿವ್ನು ಬ್ಲೇಮ್ ಮಾಡ್ಕೊಂಡು, ಕತೆ ಹೇಳ್ಕೊಂಡು ಕೂತ್ಕೊಂಡ್ರೆ ಯಾರಿಗೂ ಪ್ರಯೋಜನ ಇಲ್ಲ. ನಿಮ್ಮ ಮನೆಯವ್ರನ್ನ ನಿಮ್ಗೆ ಪ್ರಯೋಜನ ಇಲ್ಲ.
ಗೊತ್ತಾಗ್ತಿದೆ. ಆಯ್ತು, ಪ್ರಿಪೇರ್ ಮಾಡಿ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪೇರ್ ಮಾಡಿ, PCನೇ ಓದಿ, PSA ಓದಿ, ESA ಓದಿ. ನಾನು ಬೇಡ ಅಂತ ಹೇಳಲ್ಲ. ಈಗ ಇದಿಲ್ವಾ, ಇಲ್ಲಿ ಗೌರ್ಮೆಂಟ್ ಅಲ್ಲಿ ನೋಟಿಫಿಕೇಶನ್ ಆಗ್ತಿಲ್ಲಲ್ವಾ, ಶಿಫ್ಟ್ ಆಗಿ ಟ್ರಾನ್ಸಿಷನ್ ಇರಬೇಕು. ಅದನ್ನ ಹೇಳ್ತಿರೋದು, ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ ಹೇಳಿದ್ರೆ ಯಾರು ಸದ್ಯದ ಪರಿಸ್ಥಿತಿಗಳಿಗೆ ಹೊಂದ್ಕೊಂತಾನೆ ಅವನೇ ಫಿಟ್ ಆಗೋದು. ಗೊತ್ತಾಗ್ತದೆ, ಅವನೇನೆ ಬದುಕುಳಿಯೋದು. ಇಲ್ಲ ಅಂತಂದ್ರೆ ನಶಿಸಿ ಹೋಗ್ತೀರಾ, ಆಮೇಲೆ ಬ್ಲೇಮ್ ಮಾಡ್ಕೊಂಡು ಕುಂತ್ಕೊಂತೀರಾ, ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅಂದ್ಕೊಂಡು. ಇವನ್ನೆಲ್ಲ ಬಿಟ್ಟು ಓದೋದನ್ನ ಕಲ್ತ್ಕೊಳ್ಳಿ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಿಮ್ಗೆ ಜಾಬ್ ತಾನೇ ಬೇಕಾಗಿರೋದು, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಓದಿ. ಏನೇ ಡೌಟ್ಸ್ ಇದ್ರು ಬರ್ರಿ, RRB ಏನ್ ಯಾವ್ದನ್ನ ಹೇಳ್ತಿಲ್ಲ ನಾನೇ ಹೇಳ್ತಿದ್ದೀನಿ ನಿಮ್ಗೆ, ಬನ್ನಿ ಏನ್ ಗೈಡೆನ್ಸ್ ಬೇಕು ತಗೊಳ್ಳಿ ಮಾಡಿ ಅಂತ ಅಂದ್ಬಿಟ್ಟು. ಅದ್ಬಿಟ್ಟು ಸುಮ್ಮನೆ ಅವ್ರೇ ಬ್ಲೇಮ್ ಮಾಡ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ಸೀರಿಯಸ್ ಆಗಿ ನೋಡಿ ತಗೊಳ್ಳಿ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಪ್ರಾಕ್ಟೀಸ್ ಆಯ್ತು ಅಂತಂದ್ರೆ ನೀವು ಎಕ್ಸಾಮ್ಸ್ ನ ಕ್ಲಿಯರ್ ಮಾಡ್ಬೋದು. ಆಯ್ತು, ಒಂದು ಅಟೆಂಪ್ಟ್, 2 ಅಟೆಂಪ್ಟ್ ಫೇಲ್ ಆಗುತ್ತೆ, ಬಿಡು, ಟ್ರೈ ಮಾಡು, ನೆಕ್ಸ್ಟ್ ಟ್ರೈ ಮಾಡು. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಫ್ರೀಕ್ವೆಂಟ್ ಆಗಿ ಕಾಲ್ ಆಗ್ತಿರುತ್ತೆ, ರಿಟೈರ್ಡ್ ಆಗ್ತಿರುತ್ತೆ, ಬರ್ತಾ ಇರುತ್ತೆ ಪೋಸ್ಟ್ ಕಾಲ್. ನೀವು ಬರೀ PSI, ಬರೀ PC, ಬರೀ KE ಎಕ್ಸಾಮ್ಸ್ ಅಂತ ಕೂತ್ಕೊಂಡ್ರೆ ನೆವರ್ ಗೆಟ್ ಎ ಜಾಬ್. ಗೊತ್ತಾಗ್ತಿದೆ, ನೀವು ಜಾಬ್ ತಗೊಳಕ್ ಆಗಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ಇನ್ನೂ ಅವ್ರನ್ನ ಬ್ಲೇಮ್ ಮಾಡ್ಕೊಂಡು ಕುಂತ್ಕೊಂಡ್ರೆ ನಿಮ್ಮೆಲ್ಲರಿಗೂ ಗುಡ್ ಬೈ. ನಿಮ್ಮ ಮನೆ ಬರ ನೀವು ನೋಡ್ಕೊಳ್ಳಿ ಅಷ್ಟೇ.